ಈ ಆಸ್ಪತ್ರೆ ಅಂತ ಹೇಳಿ ಕರೆಕ್ಟಾಗಿ ಕೇಳ್ದಂಗ ಇದೇ ಆಸ್ಪತ್ರೆ ಕೇಳಿದೀನಿ. ಬಾ ಒಳಗೆ, ಯಾರನ್ನ ಕೇಳಿದ್ರೆ ಹೇಳ್ತಾರೆ ಅದೆಲ್ಲಿದ್ದಾರೆ ಅಂತ ಹೇಳಿ. ಯಾರನ್ನ ಕೇಳೋಣ ಬಾಯಿಲಿ. ನಾನು ಕಳಿಸ್ತಿರ್ಲಿಲ್ಲ ಕಣಮ್ಮ. ಏನು ಮಾಡೋಣ, ಬೇಜಾರಾಗ್ತಳೆ ಬಿಡು, ಮಾತಾಡ್ಸ್ಕೊಂಡು ಹಂಗ ಸೆನಕ ಇದ್ದೀವಿ ಅಂತ ಕಳಿಸ್ತೆ. ಆಗ ಇಷ್ಟೋರೆಲ್ಲ ಆಗಿದ್ರು ಪರವಾಗಿಲ್ಲ. ಬೇಡ ಕಣಮ್ಮ, ಇಟ್ಟತ್ನಾಗ ಅನ್ಬೋದಾಗಿತ್ತು. ನಾನೇನೋ ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ಆ ನೀಲಿ ಮೇಲೂ ಅಜ್ಜಯ್ಯಮ್ಮನ ಮೇಲೂ ಸಿಟ್ಟನ್ನ ನಾವು ಅದಕ್ಕೆ ಬಿಡು, ನಾವು ಸೆನಕ್ಕಿರ್ಬೇಕು, ನಾವು ಸೆನಕ್ಕಿಲ್ದಲ್ಲ ಇನ್ಯಾರು ಸೆನಕ್ಕಿರ್ತಾರೆ ಅಂತೇಳಿ ನಾನು ಕಳಿಸ್ದೆ. ಇವು ಎಣ್ಣೆ ಹಾಕ್ಯಂಡು ಹೋಗ್ಯಾವೆ. ಎಣ್ಣೆ ಹಾಕ್ಯಂಡು ಹೋಗಿ ಬಿದ್ದು ನೋಡಮ್ಮ ತೆಂಗಿನ ಮರ ಎಲ್ಲ ಮ್ಯಾಕ್ ಬಿದ್ದಿತ್ತಂತೆ. ಇಂಥವು ಥರಗಳು ಮಾಡ್ಕೊಂಬಂದವೆ. ರಾತ್ರಿ ಹೊತ್ನಾಗ ಹೋಗ್ಬಾರ್ದಾಗಿತ್ತಮ್ಮ. ಏನು ಮಸ್ತಾಗಿ ಒಂದಿಟ್ಟು ದುಡ್ಡು ಪಡ್ಡು ಮಾಡ್ಕೊಂಡವಳೆ. ಏನು ಸುಮ್ಮನೆ ಇದ್ದಿದ್ರಾಗಿತ್ತತ್ತ. ದುಡ್ಡು ಮಸ್ತಾಗೆ ಮೊದಲು ತಮ್ಮನ ಮದುವೆ ಆಗೋದಕ್ಕಿಂತ ಮುಂದಾಗಿ ಮಸ್ತ ದುಡ್ಡು ಮಾಡ್ಕೊಂಡಿದ್ವಿ. ಏನು ಹೋಗೋ ಅಂಥದ್ದೇನಿರಲಿಲ್ಲ. ಅದೇನಮ್ಮ, ಹೋಗು ಇವಳು ತಿಯಾಸಿ ಹೇಳು. ಇವಾಗ ನಾನೇನು 1 ರೂಪಾಯಿ ಕಲಮ್ ಎಲ್ಲ ಅವಳೇ ಇಕ್ಲೇಳು. ಎಲ್ಲ ಆಸ್ಪತ್ರೆಗೆ ಅವಳೇ ತೋರಿಸ್ಬೇಕು ನಮ್ಮ ಅಯ್ಯಪ್ಪನ. ಯಾಕಂದ್ರೆ ಕರ್ಕೊಂಬಂದಾರ ಅವರೇ ಅಲ್ಲ. ನಾನು ಹಂಗೆ ಹೇಳ್ತೀನಿ, ಎಲ್ಲ ನೀವೇ ತೋರಿಸ್ಬೇಕಮ್ಮ. ಏನಿದ್ರು ಎಲ್ಲ ಖರ್ಚೆಲ್ಲ ನಿಮ್ದೇನೆ ಆಸ್ಪತ್ರೆದು. ನಮ್ಮ ಅಯ್ಯಪ್ಪಗೆ ಏನೇ ಕಾಯಿಲೆ ಇದ್ರೂ ಏನೇ ಆಗಿದ್ರು ಸಮಸ್ಯೆ ಎಲ್ಲ ನೀನೇ ತೋರಿಸ್ಬೇಕು ಅಂತ ಹೇಳ್ತೀನಿ. ಇನ್ನೇನು ಮಾಡೋಣ, ನಮ್ಮ ದುಡ್ಡಿಲ್ಲ ಕಾಸಿಲ್ಲ, ಕರ್ಕೊಂಡು ಹೋದರೆ ತೋರಿಸ್ಬೇಕು. ದೊಡ್ಡ ಆಸ್ಪತ್ರೆ ಅಮ್ಮ. ಇಲ್ಲಿ ಯಾರನ್ನ ಕೇಳೋಣ? ಯಾಕ ರಜಕಯ್ಯ, ಯಾರನ್ನ ಕೇಳಿದ್ರೆ ಹೇಳ್ತಾರೆ ನಡಿ. ಹಿಂಗೆ ಬಂದವ್ರೆ ಹಿಂಗೆ ಅಂತ ಹೇಳಿದ್ರೆ ಇಲ್ಲಿ ಕೇಳಿದ್ರೆ ಹೇಳ್ತಾರೆ ನಡಿ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಅಡ್ಮಿಷನ್ ಮಾಡ್ಕೊಂಡಿರ್ತಾರಲ್ಲ, ಗೊತ್ತಾಗುತ್ತೆ. ರಾತ್ರಿನೇ ಮಳೆ ಗುಡುಗು ಸಿಡ್ಲು ಅವಾಗಲೇ ಎದ್ದಾಡ್ತಲ್ಲ, ಆವಾಗಲೇ ಬೈವಾದಂಗಾತು ಕಣ. ಯಾಕ ನನಗೆ ಒಟ್ಟು ಹೋಗ್ಯವೆ ಒಂದಿಟ್ಟು ಎಣ್ಣೆ ಬೇರೆ ಹಾಕ್ಕೊಂಡು ಹೋದ್ರು. ಈ ಹತ್ಲು ಏನೋ ಏನು ಮಾಡ್ಕೊಂಡು ಹೋಮಂಗೆ ಆಗ್ಬಿಡ್ತು. ಹೋಗಿ ಉಳತಿ ಆಸೆ ಬೀಳಕ್ಕೆ ಹೋಗಿ ಅದೇನೋ ಮಾಡಕ್ಕೆ ಹೋಗಿ ಅದೇನೋ ಆಯ್ತು ಅಂತಾರಲ್ಲ, ಆಗ ಹಂಗೆ ಆಯ್ತಮ್ಮ. ಗಾಳಿ ಮಳೆ ನೋಡ್ಕೊಂಡು ಹೋಗ್ಬೇಕಾಯ್ತು. ಗಾಳಿ ಮಳೆ ನೋಡ್ಕೊಂಡು ಹೋಗಿದ್ರೆ ಏನೂ ಆಗ್ತಿರ್ಲಿಲ್ಲ. ನರ್ಸ ಇದಾರ, ಬಾ ಕೇಳೋಣ. ಇನ್ನು ಬಂದವರಲ್ಲ, ಹಿಂಗೆ ಏನೋ ಮರದ ಮೇಲಿಂದ ಬಿದ್ದು ಇದಾಗಿತ್ತು, ಯಾರ ಕರ್ಕೊಂಬಂದಿದ್ರಲ್ಲ ಅಂತ ಹೇಳಿ ಕೇಳಿರಿ ಹೇಳ್ತಾರೆ ಬಾಯಿಲಿ. ಮೇಡಮರೇ 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 ಹೇಳಿ, ಏನಾಗಬೇಕು? ರಮೇಶಪ್ಪ ರಾಮ ಅಂತ ಹೇಳಿ ಕರ್ಕೊಂಬಂದಿದ್ರು. ಅದೇ ಮರದ ಮೇಲಿಂದ ಬಿದ್ದಿದ್ರು, ಕಾಲು ನೋವಾಗೈತೆ ಅಂತ ಹೇಳಿ ಕರ್ಕೊಂಬಂದಿದ್ರು. ಈ ಹಾಸ್ಪಿಟ್ಲಾಗೆ ಇದ್ದಾರಂತ. ಎಲ್ಲಿದ್ದಾರೆ ಮೇಡಮರೇ? ಓ ಅವರಾ? ಇಲ್ಲಿ ನೋಡಿ, ಈ ಕಡೆ ಹೋಗ್ಬಿಟ್ಟು ಈ ಕಡೆ ಸ್ಟ್ರೈಟ್ ಹೋಗಿ ಈ ಕಡೆ ತಿರುಗಿಕೊಳ್ಳಿ. ಅಲ್ಲಿದ್ದಾರೆ ಎಮರ್ಜೆನ್ಸಿಲಿ. ಜಾಸ್ತಿ ಹೊತ್ತು ಯಾರೂ ಮಾತಾಡೋ ಆಗಿಲ್ಲ. ಅಲ್ಲಿ ಡಾಕ್ಟ್ರು ಇರ್ತಾರೆ, ಬೈತಾರೆ ಅಲ್ಲಿ. ಸ್ವಲ್ಪ ಏನೋ ಒಂದು 5 ನಿಮಿಷ ನೋಡ್ಬಿಟ್ಟು ಬಂದ್ಬಿಡ್ಬೇಕು. ಜೋರಾಗಿ ಮಾತಾಡೋ ಹಂಗಿಲ್ಲ, ಫೋನೆಲ್ಲ ಯೂಸ್ ಮಾಡೋ ಆಗಿಲ್ಲ, ತುಂಬ ಸೈಲೆಂಟಾಗಿರಬೇಕು, ಜಾಸ್ತಿ ಮಾತಾಡೋ ಆಗಿಲ್ಲ. ಆಯ್ತು ಮೇಡಮರೇ, ಆಯಿತು. ಈ ಕಡೆನೇ ಹೋಗಿ, ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆ ತಿರ್ಕೊಳ್ಳಿ. ಇಲ್ಲೇ ಹೋಗಿ. ಹೆಂಗೈತಾರೆ ಮೇಡಮರೇ? ಈ ಏನಾನ ನೋವಾಗೈತೆ, ಕಾಲ್ಗ ಕೈಗ ಏನಾನ ಆಗೈತಾ ಮೇಡಮರೇ? ಅಲ್ಲಿ ನೋಡಿ ಡಾಕ್ಟ್ರ್ ಹೇಳಿರ್ತಾರೆ, ಕೇಳಿ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಇಲ್ಲ ಅಂತಂದರೆ ಇವಾಗ ಇನ್ನೂ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ ಅನಿಸುತ್ತೆ, ಇನ್ನೂ ಡಾಕ್ಟ್ರ್ ಹೇಳಿಲ್ಲ. ಇವಾಗ ಹೇಳ್ತಾರೆ ಅನಿಸುತ್ತೆ. ಹೋಗಿ, ಡಾಕ್ಟ್ರ್ ಇರ್ತಾರೆ, ಸೈಲೆಂಟಾಗಿ ಹೋಗಿ. ಅಳೋದಾಗಿರ್ಬೋದು, ಅಲ್ಲಿ ಜೋರಾಗಿ ಮಾತಾಡೋದಾಗಿರ್ಬೋದು, ಅದೇನು ಮಾಡೋ ಆಗಿಲ್ಲ. ಹೋಗಿ ಈ ಕಡೆನೇ ಹೋಗಿ, ಸ್ಟ್ರೈಟು. ಡಾಕ್ಟ್ರು ಹೇಳತ್ತಕ್ಕ ಅದೇನಾಗೈತೋ ಏನೋ ಅಂತೇಳಿ ಬೈವದಂಗೆ ಆಗ್ತಿರುತ್ತೆ ಕಣೆ ಗಂಗಮ್ಮ. ನನಗಂತೂ ಹೋಗಿ ಕೇಳ್ದಾಗಿಂದನೂ ಒಂದಾಕ್ಸರ್ ಬಂದಿಲ್ಲ, ಒಂದು ಲೋಟ ನೀರು ಕುಡ್ದಿಲ್ಲ. ಹಂಗಾಗ್ಬಿಟ್ಟೈತೆ ನನಗಂತೂ. ಏನಪ್ಪ ಇದು ಹಿಂಗಾಗ್ಬಿಡ್ತಲ್ಲ ನಮ್ಮ ಅಯ್ಯಪ್ಪಗೆ ಅಂತ ಹೇಳಿ ಹೆಂಗ ಕುಯ್ ಮಾಡ್ಕೊಂಡ್ ಬೋರೋನತ್ತ ಅಂತ ನಾನು ಅದನ್ನ ಯೋಚನೆ ಮಾಡ್ತೀನಿ. ಹೆಂಗ ಒಂದಿಟ್ಟು ಖರ್ಚು ಮಾಡಿರೋನು ಯಾತ್ಕನಾನ ಇನ್ನು ಉಳ್ದಿರೋದು ಮನೆ ಕೊಡೋದು, ಓಟು ಮಾರತ್ತಿ ಕೈಯೋ ಕಾಲ ಮುರಿಕೊಂಡು ಅಮ್ಮ ನಾನು ಬೇಡ ಅಂಬನ ಅಂತಿದ್ದು ನಮ್ಮ ಇರಾದಿನೇ ಮಾಡಿದ್ದು. ಏನು ಮಾಡೋಕ್ಕಾಗುತ್ತೆ, ಆಗೋದಾಗೈತಿ. ಬಾ ಮಾತಾಡಿರಾತೆಲ್ಲ ಹೇಳಿರಾತು ಹಿಂಗೆ. ನೀನು ತೋರ್ಸಮ್ಮ ಅಂತೇಳಿ ಹೇಳಿರಾತು. ಹೇಳಿ ಅದೇನು ಹೇಳ್ತಾಳೆ ನೋಡ. ಈ ಕಡೆಗೆ ನಮ್ಮ ಮಗ ಅಲ್ಲಿ ನಿಂತ್ಕೊಂಡಿರಂಗೆ ಇದ್ದಾಳೆ ನೋಡು, ಆಗ ಅಲ್ಲೇನೆ. ನಡಿ ಹಂಗೆ ಹೋಗೋಣ, ನಡಿ ಹೋಗೋಣ. ಪರ್ವಿಲ್ಲೇನಪ್ಪ, ನೋವೇನೋ ಸುಸ ಕಡಿಮೆ ಆತೆ? ನೋವು ಐತೆ, ಇನ್ನೊಂದು ಸಖತ್ತು ನೋವ್ತಾ ಐತೆ. ಕಾಲು ಕೈ ನೋವು ಸಖತ್ತು, ಕೈ ಕಾಲು ನೋವ್ತಾ ಇದೆ. ಕಾಲಂತೂ ಹೊಡಿತಾ ಐತೆ. ಕಾಲಿಂಗೆ ಏನೋ ಸಮಸ್ಯೆ ಆಗಿರಬೇಕು. ಇಲ್ಲೇ ಇದ್ದಾರೆ ರಾಧಮ್ಮರು. ರಾಧಮ್ಮ ಶನಕ ಇದ್ದಾರೇನೆ? ಗಂಕಯ್ಯ ಬಾ. ರಾಮಣ್ಣ ಇನ್ನ ಈಗ ಸ್ಕ್ಯಾನಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗ್ಯವ್ರೆ. ಅಣ್ಣಂಗೂ ಹಂಗೆ ಕಾಲಿಂದ ಏನೋ ಪ್ರಾಬ್ಲಮ್ ಆಗೈತೆ. ಈ ಅಪ್ಪಂದು ಕಾಲಿಂದ ಪ್ರಾಬ್ಲಮ್ ಆಗೈತೆ, ಅದಕ್ಕೆ ಸ್ಕ್ಯಾನಿಂಗ್ ಮಾಡಕ್ಕೆ ಕರ್ಕೊಂಡು ಹೋದ್ರು. ಡಾಕ್ಟ್ರ್ ಇವಾಗ ಏನು ಹೇಳ್ತಾರೆ ಗೊತ್ತಾಗುತ್ತೆ. ಕಾಲು, ಈ ಅಪ್ಪಂಗೂ ಕಾಲು ಮತ್ತು ಕೈ ಎರಡು ನೋವಾಗೈತೆ. ಆ ಅಣ್ಣಗೇನು ಕಾಲೊಂದೇನೋ ನೋಯ್ತಿರೋದು, ಕೈಯನ್ನು ನೋಯ್ತಿಲ್ಲ ಕಣಮ್ಮ ಅಂತ ಅಂತು. ಅದಕ್ಕೆ ಸ್ಕ್ಯಾನಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗ್ಯವ್ರಿ. ಮೇಡಮ್ಮ ಎಂತ ಕೆಲಸ ಆತೇರಾದಮ್ಮ. ಅದ ನೀನು ರಾತ್ರಿ ಹೊತ್ನ ಕಳಿಸಿ ಅಂತ ಕೆಲಸ ಮಾಡ್ದಮ್ಮ ತಾಯಿ. ಇವಾಗ ನಮ್ಮ ಮನೆಯಾಗ ಓಟು ದುಡಿಯೋರಿಲ್ಲ, ಏನಿಲ್ಲ ಮಾಡೋರಿಲ್ಲ, ಬೋಲ್ ಕಷ್ಟ ಅಂತದ್ರಾಗ ನೋಡಮ್ಮ ಹಿಂಗೆ ಕಾಲು ಕೈ ಮುರ್ಕೊಂಡು ಕೂಕೊಂಡ್ರೆ ಯಾರು ನೋಡ್ತಾರೆ ರಾಧಮ್ಮ? ಯಾರು ಆಗ್ತಾರೆ? ಏನಾಗಲ್ಲ, ಸುಮ್ಮನೆ ಗಂಕ ಏನು ಯೋಚನೆ ಮಾಡಬೇಡ.
ನಾ ಆಪ್ರೇಷನ್ ಮಾಡಿರಿ ಸರಿ ಆಗುತ್ತೆ ನಮ್ಮ ಅಪ್ಪಗೆ ಏನು ಹೇಳ್ತಾರೆ ಗೊತ್ತಾಗುತ್ತೆ ಇವಾಗ. ಕಾಲು ನೋವು ಐತಿ. ಈಗ ಸ್ಕ್ಯಾನಿಂಗ್ ಮಾಡಿರು, ಈಗ ರಾಮಣಿಂದು ಮಾಡ್ತಾ ಇದ್ದಾರೆ. ಮಾಡಿದಾಗ ಏನಾಗೈತಿ ಏನು ಎತ್ತ ಎಲ್ಲ ಹೇಳ್ತಾರೆ. ಸುಮ್ಕಿರಿ, ಏನು ಯೋಚನೆ ಮಾಡಬೇಡ. ಸ್ವಲ್ಪ ಡಾಕ್ಟ್ರು ಬಂದು ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಸುಮ್ಕಿರಿ. ಇಲ್ಲಿ ಜ್ವರ ಮಾತಾಡೋದೆಲ್ಲ ಮಾಡಬಾರ್ದು. ಅಂದರೆ ರಾತ್ರಿ ಹೊತ್ನಾಗ ಹೋಗೋ ಅಂಥದ್ದು ಏನಿರಲಿಲ್ಲಮ್ಮ. ನೀನು ನಿನ್ನ ತಮ್ಮ ಹೆಂಡತಿ ಮಗಳ ಸಿಟ್ಟಿಗೆ ರಾತ್ರಿ ಹೊತ್ನಾಗ ಕಾಯಿ ಕೀಳಕ್ಕೆ ಕಳಿಸಿದೀಯ. ಇವಾಗ ನೋಡಿ ಅಂತ ಕೆಲಸ ಆಯ್ತು. ಇವಾಗ ಎಷ್ಟು ಕಷ್ಟ ಅಯ್ಯಮ್ಮ. ಇನ್ನು ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ದೇವ್ರು ಕೊಟ್ಟಿರೋ ಪಾಡ್ಸು ಒಂದು ಕಳ್ಕೊಂಡ್ರು ಒಂದು ಎಫೆಕ್ಟ್ ಆದ್ರೂ ಅದು ಜೀವನ ಪರ್ಯಂತ ಅಷ್ಟೇ. ಅದಕ್ಕೆ ಮತ್ತೆ ದೇವ್ರು ಕೊಟ್ಟಿರೋ ಅಂಥ ಅಂಗಗಳನ್ನ ನಾವು ಚೆನ್ನಾಗಿ ಇಕ್ಕಬೇಕು ಅಂಬೋದು. ಒಂದೊಂದು ಪಾರ್ಟ್ಸೂ ಎಲ್ಲ ಇಂಪಾರ್ಟೆಂಟ್ ಕಣೆ. ಕೈ ಕಾಲು ಮಕ ಎಲ್ಲ ಪ್ರತಿಯೊಂದು ಪಾರ್ಟ್ಸೂ ಮನುಷ್ಯನಿಗೆಲ್ಲ ಇಂಪಾರ್ಟೆಂಟು. ಎಲ್ಲ ಇರಬೇಕು. ಒಂದು ಏಟೇನಾನ ಹೆಚ್ಚು ಕಮ್ಮಿ ಆದ್ರೂ ತಡ್ಕೊಂಬಕ್ಕಾಗಲ್ಲ ಗೊತ್ತೇ. ನಮ್ಮ ಎಲ್ಲ ಇಂಪಾರ್ಟೆಂಟೇ. ಏನು ಮಾಡೋದು ಇವಾಗ ಭಾಳ ಕಷ್ಟ. ಏನು ಮಾಡ್ಬೇಕಮ್ಮ ಅನ್ನಿಸ್ತೈತಿ ನನಗೂ. ಈಗ ಅನ್ನಿಸ್ತೈತಿ ಕತ್ಲಾಗ ಯಾಕನ ಕಳಿಸಿದ್ನೋ ಏನೋ ಅಮ್ಮಂಗೆ ಆಗ್ತೈತಿ. ರಮಣ್ಣ ಕಡೆಯವ್ರು ಯಾರು? ನಾವೇ ಸರ್ ಏನಾಯಿತು? ನಮ್ಮ ಅಯ್ಯಪ್ಪಂದು ಅವ್ರದ್ದು ಒಂದೇ ಸತಿ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಏನಾಯಿತು ಸರ್? ಇಲ್ಲಿ ನೋಡಿ, ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದನ ಮೂಳೆ ಇದಾಗ್ಬಿಟ್ಟಿದೆ. ಅದನ್ನು ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ಆಪ್ರೇಷನ್ ಮಾಡಿ ಮತ್ತು ರಾಡ್ ಹಾಕಬೇಕಾಗುತ್ತೆ. ಇವರಿಗೆ 2 ಕಾಲೂ ಆಪ್ರೇಷನ್ ಮಾಡಬೇಕಾಗುತ್ತೆ. ಒಂದು ಕಾಲಿಗೆ ಜಾಸ್ತಿ ಪೆಟ್ಟು ಬಿದ್ದಿದೆ, ದೊಡ್ಡ ಆಪ್ರೇಷನ್ ಮಾಡಬೇಕಾಗುತ್ತೆ. ಇನ್ನೊಂದು ಕಾಲಿಗೆ ಏನು ಚಿಕ್ಕದಾಗಿ ಇಷ್ಟು ಒಂದು ಸ್ವಲ್ಪ ಮಾಡಿದ್ರೆ ಸಾಕು. ಕೈನೂ ಸ್ವಲ್ಪ ಇದಾಗ್ಬಿಟ್ಟಿದೆ ಇವ್ರಿಗೆ. ಕೈನೂ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಕೈ ಆಪ್ರೇಷನ್ ಮಾಡಬೇಕಾಗುತ್ತೆ. ಅವ್ರಿಗೇನು ಕೈ ಎಲ್ಲ ಚೆನ್ನಾಗಿದೆ. ಕಾಲು 2 ಕಾಲು ನಿಮ್ಮ ಮನೆಯವ್ರಿಗೆ 2 ಆಪ್ರೇಷನ್ ಮಾಡಬೇಕಾಗುತ್ತೆ. ಇವ್ರಿಗೆ ರಮೇಶನವ್ರಿಗೆ ಅವರಿಗೆ ಒಂದು ಕಾಲು ಆಪ್ರೇಷನ್ ಮಾಡಬೇಕಾಗುತ್ತೆ. ಅಯ್ಯೋ, ಏನು ಮಾಡೋದು ಡಾಕ್ಟ್ರೆ? ಆಪ್ರೇಷನ್ ಇಲ್ದಲೆ ಹಂಗೆ ವಾಸ ಮಾಡೋಕ್ಕೆ ಬರಲ್ವಾ? ಖಂಡಿತ ಸಾಧ್ಯ ಇಲ್ಲ. ನಾನೆಲ್ಲ ಬೇರೆ ಕಡೆ ಇನ್ಯಾವ ಹಾಸ್ಪಿಟಲ್ಗೆ ಹೋದ್ರೂ ಇದೇ ಹೇಳ್ತಾರೆ, ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ಆಪ್ರೇಷನ್ ಮಾಡಲೇಬೇಕಾ? ಎಷ್ಟಾಗುತ್ತೆ ಡಾಕ್ಟ್ರೆ ದುಡ್ಡು? ಇಬ್ಬರಿಂದ ಸೇರಿ ನೋಡಮ್ಮ, ಮ್ಯಾಕ್ಸಿಮಮ್ ಒಂದು 5 ಲಕ್ಷ ಆಗ್ಬೋದು. 4 ರಿಂದ 5 ಲಕ್ಷ ದುಡ್ಡು ಆಗುತ್ತೆ. 4 ರಿಂದ 5 ಲಕ್ಷ ದುಡ್ಡಾ? ಅಷ್ಟೊಂದಾ? ಯಾಕೆ ಡಾಕ್ಟ್ರೆ ಅಷ್ಟೊಂದು ಹೇಳ್ತೀರಾ? ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ? ನೋಡಿ ಅಮ್ಮ, ಆಪ್ರೇಷನ್ ಮಾಡ್ತಾ ಇರೋದು ಈಗ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಹೇಳ್ತಾ ಇದ್ದೀನಿ, ನೀವು ಯಾವ ಕಡೆ ಹೋದ್ರೂ ಇದಕ್ಕಿನ್ನೂ ಜಾಸ್ತಿನೇ ಆಗುತ್ತೆ. ನಾನಿನ್ನೂ ನಿಮಗೆ ಕಡಿಮೆ ಮಾಡಿ ಹೇಳ್ತಾ ಇದ್ದೀನಿ. ಇಬ್ಬರಿಗೂ ಆಪ್ರೇಷನ್ ಮಾಡಬೇಕಾಗುತ್ತೆ. ಕಾಲು ತುಂಬಾ ಬಲವಾದ ಪೆಟ್ಟು ಬಿದ್ದಿದೆ, ರಾಡ್ ಹಾಕಬೇಕಾಗುತ್ತೆ. ಇವ್ರಿಗೆ 2 ಕಾಲು ಆಪ್ರೇಷನ್, ಕೈ ಎಲ್ಲ ಆಪ್ರೇಷನ್ ಮಾಡಬೇಕಾಗುತ್ತೆ. ಕೈನೂ ಸ್ವಲ್ಪ ನೋವಾಗ್ಬಿಟ್ಟಿದೆ. ಇವ್ರದ್ದು ಸ್ವಲ್ಪ ಮೂಳೆ ಸಿಡಿದ್ಬಿಟ್ಟಿದೆ. ಕೈ ಕಾಲು 2 ಆಪ್ರೇಷನ್ ಮಾಡಬೇಕಾಗುತ್ತೆ. ಅಯ್ಯೋ ಹೌದಾ? ಕೈನೂ ಆಪ್ರೇಷನ್ ಮಾಡಬೇಕಾ ಡಾಕ್ಟ್ರೆ? ಸ್ವಲ್ಪ ಚಿಕ್ಕದಾಗಷ್ಟೇ. ಇವ್ರಿಗೆ ಬಲಗಾಲಿಗೆ ತುಂಬ ಪೆಟ್ಟು ಬಿದ್ದಿದೆ. ಬಲಗಾಲಲ್ಲಿ ತುಂಬ ಇದಾಗ್ಬಿಟ್ಟಿದೆ, ಮುರಿದುಬಿಟ್ಟಿದೆ ಬಲಗಾಲು. ಅದಕ್ಕೆ ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ಇಲ್ಲಿಗೆ ಈ ಜಾಯಿಂಟ್ ಇದೆಯಲ್ಲ, ಇಲ್ಲಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಪೆಟ್ಟು ಬಿದ್ದಿರೋದ್ರಿಂದ ಅದು ಮೂಳೆ ಇದಾಗ್ಬಿಟ್ಟಿದೆ, ಫ್ರ್ಯಾಕ್ಚರ್ ಆಗಿದೆ, ಮುರಿದಿದೆ. ಅದಕ್ಕೆ ಅದು ರಾಡ್ ಹಾಕಬೇಕಾಗುತ್ತೆ. ರಾಡ್ ಹಾಕ್ಬಿಟ್ಟು ಅವ್ರಿಗೆ ಆಪ್ರೇಷನ್ ಮಾಡಲೇಬೇಕು. ತುಂಬ ಕಷ್ಟ ಆಗುತ್ತೆ ಮುಂದೆ. ಅದು ಹಾಕಿದ್ಮೇಲೂ ಇವ್ರು ತುಂಬ ಇದರಲ್ಲಿರಬೇಕು. ತುಂಬ ಒಂಥರ ಜಾಸ್ತಿ ಹೆವಿ ಭಾರ ಏನು ಎತ್ತೋ ಆಗಿಲ್ಲ, ಜಾಸ್ತಿ ಹೆವಿ ಕೆಲಸ ಮಾಡೋ ಆಗಿಲ್ಲ. ರೆಸ್ಟ್ ಮಾಡಬೇಕಾಗುತ್ತೆ, ತುಂಬಾ ರೆಸ್ಟ್ ಮಾಡಬೇಕಾಗುತ್ತೆ. ಹೆವಿ ಕೆಲಸಗಳೆಲ್ಲ ಮಾಡೋದಕ್ಕಾಗೋದಿಲ್ಲ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆತಲ್ಲಪ್ಪ ಇವಾಗ. ಅಯ್ಯೋ ಅಯ್ಯೋ, ಏನಪ್ಪ ಮಾಡೋದು ಇವಾಗ ಅನ್ನಿಸ್ತೈತೆ ಹೋಗತ್ತ. ಅಲ್ಲ ಎಂಥ ಕೆಲಸ ಆಯ್ತು. ನೋಡಿಮ್ಮ, ಬೇಗ ನೀವು ಅಮೌಂಟ್ ಎಲ್ಲ ಕಟ್ಟಿಬಿಟ್ರೆ ಸ್ವಲ್ಪ, ಆಮೇಲೆ ಬೇಕಾದರೆ ಡಿಸ್ಚಾರ್ಜ್ ಆಗಬೇಕಾದ್ರೆ ಸ್ವಲ್ಪ ಕಟ್ಬೋದು. ಇವಾಗ ಸದ್ಯಕ್ಕೆ ಬೇಗ ಅಮೌಂಟ್ ಕಟ್ಟಿಬಿಟ್ರೆ ನಾವು ಆಪ್ರೇಷನ್ ಶುರು ಮಾಡ್ಕೊಳ್ತೀವಿ. ಅವ್ರಿಗೆ ಕಡಿಮೆ ಆಗಲ್ಲ, ನೋವು ಕಡಿಮೆ ಆಗಲ್ಲ. ಆಪ್ರೇಷನ್ ಮಾಡಲೇಬೇಕು. ಸರಿ ಆಯಿತು ಡಾಕ್ಟರ್, ಆಯಿತು. ನೋಡಮ್ಮ, ಹೆಂಗೆ ಹೇಳ್ತಾ ಇದ್ದಾರಲ್ಲೇ ಡಾಕ್ಟ್ರು. ಯಾತು ಬೇಡ ಕಣ್ರ, ಅದ ನಡಿ ಹೋಗನ್ ಸುಮ್ಮನೆ. ಮನೆ ಕಡಿಕೆಲ್ಲ ನಾನು ಯಾವ ಆಪ್ರೇಷನ್ ಬೇಡ, ಏನು ಬೇಡ. ಆಪ್ರೇಷನ್ ಮಾಡಲಿಲ್ಲ ಅಂದರೆ ಎದ್ದು ಓಡಾಡೋಕ್ಕಾಗಲ್ಲ, ಏನಿಲ್ಲ. ಆಪ್ರೇಷನ್ ಮಾಡಲಿಲ್ಲ ಅಂದರೆ ಹೆಂಗಿರ್ತೀಯ? ಅಯ್ಯೋ, ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ಸುಮ್ಕಿರು. ನೀನೇನೇನು ಯೋಚನೆ ಮಾಡಬೇಡ, ಏನಾಗಲ್ಲ. ಅಯ್ಯಪ್ಪನೆಲ್ಲಿ ಕರ್ಕೊಂಬರ್ಲಿಲ್ಲ? ನಮ್ಮ ಅಯ್ಯಪ್ಪನ ನೋಡೋಣ ಅಂತಿದ್ದೆ. ಸ್ಕ್ಯಾನಿಂಗ್ ಮಾಡೋಕ್ಕಂತ ಒಳಗೆ ಕರ್ಕೊಂಡು ಹೋಗಿದ್ರಲ್ಲ,
ಅದು ನೋವು ಕಡಿಮೆ ಆಗಲಿ ಅಂತ ಏನೋ ಬಾಟ್ಲಿ ಹಾಕವ್ರೆ ಒಳಗೆ. ಅದಕ್ಕೆ ಕರ್ಕೊಂಬತ್ತಾರೆ ತಡಿ, ಅಲ್ಲಿ ಯಾರನ್ನೂ ಬಿಡಲ್ಲ ಅಲ್ಲಿ ಒಳಗೆ. ಬಾಟ್ಲಿ ಹಾಕವ್ರೆ. ಸ್ವಲ್ಪ ನೋವು ನೋವು ಅಂತ ಬಡ್ಕೊಂಬದ. ಎಡಗಾಲು ನೋವಾಗ್ಬಿಟ್ಟೈತೆ ರಾಮಣ್ಣಗೆ. ಎಡಗಾಲು ನೋವಾಗ್ಬಿಟ್ಟೈತೆ. ಈ ಅಪ್ಪಗೆ ಬಾಲ್ಗಾಲಿಗೆ ಸರಿಯಾಗಿ ಪಟ್ಟು ಬಿದ್ದೈತಿ. ಇಬ್ಬರು ಒಬ್ರಿಗೊಬ್ರು ಬಿದ್ದು ಬಿಟ್ಟವ್ರಲ್ಲ, ಅದು ಹಿಂಗಾಗ್ಬಿಟ್ಟೈತಿ. ಏನಮ್ಮ ಮಾಡಲಿ, ಗ್ರಾಚಾರ ಥೋ ಎತ್ತಲಾಗೆದ್ದೋದ್ರು, ಏನಾಯ್ತೋ ಏನೋ, ಬೇಜಾರಾಗುತ್ತೆ. ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಡಾಕ್ಟ್ರು ಏನು ಹೇಳಿದ್ರು ಅಂತ. ತುಂಬ ಕಾಲಿಗೆ ಪೆಟ್ಟು ಬಿದ್ದೈತೆ, ಮುರಿದು ಬಿಟ್ಟಿದೆ, ಬಲಗಾಲು ಮುರಿದೈತೆ. ಈ ಅಪ್ಪನ ಗ್ರಾಮಣಿಗೆ ಎಡಗಾಲು ಮುರಿದೈತೆ, ಆಪ್ರೇಷನ್ ಮಾಡಬೇಕು, 5 ಲಕ್ಷ ದುಡ್ಡು ಆಗುತ್ತೆ ಅಂತ ಹೇಳ್ತವ್ರೆ. ತುಂಬಾ ಸೀರಿಯಸ್ಸು ನೋವು ಅಂತ ಬಡ್ಕೊತವ್ರೆ. ಇನ್ನೂ ಅದು ಏನೇನು ಆಗೈತೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಅಂತ ಕೆಲಸ ಆಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ. ನೋಡ್ತಾ ಇರಿ ಇನ್ನೇನೇನು ಆಗ್ಬೋದು ಅಂತೇಳಿ. ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಯಾರು ಹಾಗೆ ಸುಮ್ಮನೆ ಆಗ್ಬಿಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.